ಯಾರೆಲ್ಲ ನನ್ನ ಹಾಗೆ ಸೀರಿಯಲ್ ಪ್ರಿಯರಿದ್ರೋ ಅವರೆಲ್ಲರಿಗೂ ಕೂಡ ಆಸೆ ಸೀರಿಯಲ್ನ ಸಂಜೆ ಸಂಚಿಕೆಗೆ ಸ್ವಾಗತ. ಆಲ್ರೆಡಿ ರಂಗನಾಥ್ನ ಮಗ ರವಿ ಸ್ಟೇಷನ್ಗೆ ಬಂದಿದ್ರಿಂದ ರಂಗನಾಥ್ನು ಕೂಡ ರಿಲೀಸ್ ಮಾಡಿ ಮನೆಗೆ ಕಳಿಸ್ತಾರೆ. ಮನೆಗೆ ಬರುವಾಗ ಪಾಪ ಮೀನನ್ ಕಡೆ ಯಾರು ಕೂಡ ಗಮನ ಕೊಡೋದಿಲ್ಲ. ಹಾಗೇನೆ ಏನು ಸೂರ್ಯ ಗಾಡಿನ ಸೈಡ್ಗೆ ಹಾಕಕ್ಕೋಸ್ಕರ ಹೋಗಿರ್ತಾರೆ. ಸೊ ಅದೇ ಟೈಮಲ್ಲಿ ರಂಗನಾಥ್ ಒಳಗಡೆ ಹೋಗ್ದೇನೆ ಸೀದಾ ಬಟ್ಟೆ ವಾಶ್ ಮಾಡುವಂತ ಕಲ್ಲ ಹತ್ರ ಬಂದು ಅಲ್ಲಿರೋಂತ ನೀರ್ನ ತಲೆ ಮೇಲೆ ಸುರ್ಕೊಳ್ತಾರೆ. ಯಾವ ಪಾಪ ತಲೆ ಮೇಲೆ ಕೂತಿದ್ಯೋ ಅದು ನನ್ನ ತಲೆಯಿಂದ ಹೊರಟೋಗ್ಬಿಡ್ಲಿ ಅಂತ ತುಂಬಾ ದುಃಖದಿಂದ ಹೇಳ್ಕೊಳ್ತಾರೆ. ಅದೇ ಟೈಮಿಗೆ ಅಲ್ಲಿ ಬಂದಂತ ಸೂರ್ಯ ಅವ್ರ ಅಪ್ಪನ ಈ ಸ್ಥಿತಿನ ನೋಡಿ ಸೊ ತಲೆ ಒರೆಸ್ಕೊಳ್ಳೋಕೋಸ್ಕರ ಟವಲ್ ತಂದು ಕೊಡುವಾಗ ಸ್ಟೇಷನ್ ನಾನು ಯಾವತ್ತೂ ಕೂಡ ನೀನು ಇದ್ದಾಗ್ಲೂ ಕೂಡ ಬರ್ಲಿಲ್ಲ, ನನಗೆ ಸ್ಟೇಷನ್ ಅಂದ್ರೇನೆ ಭಯ ಆಗ್ತಿತ್ತು, ಅಂತದ್ರಲ್ಲಿ ಅಪರಾಧಿಗಳಿರುವಂತ ಪ್ಲೇಸ್ ನಲ್ಲಿ ನನ್ನನ್ನು ಕೂಡ ನಿಲ್ಲಿಸ್ಬಿಟ್ರಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಹಾಗೇನೆ ಏನು ನನಗೆ ಸನ್ಮಾನ ಮಾಡೋಕ್ಕೋಸ್ಕರ ಟವಲ್ ತಂದ ನೀನು, ಇದ್ಯಾವ್ದು ಬೇಡ ಹೊರಟೋಗು ಅಂತ ಸಿಟ್ ಮಾಡ್ಕೊಳ್ತಾರೆ. ಸೂರ್ಯ ತುಂಬಾ ಸಮಾಧಾನ ಮಾಡಿ ರಂಗನಾಥನ ಒಳ ಕರ್ಕೊಂಡು ಹೋಗುವಾಗ ಶಾಂತಿ ದೃಷ್ಟಿ ತೆಗೆಯುವಂತ ತಟ್ಟೆ ತಂದು ಆರತಿ ಮಾಡೋವಾಗ ಇದನ್ನ ನೋಡಿದಂತ ರಂಗನಾಥ ಯಾವ ಘನಕಾರ್ಯ ಮಾಡಿದೀನಿ ಅಂತ ನೀನು ನನ್ಗೆ ಆರತಿ ಮಾಡೋಕ್ ಬಂದಿದೀಯಾ, ನಾನೊಬ್ಬ ಅಪರಾಧಿ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಶಾಂತಿ ಬಿಡ್ತು ಅನ್ರಿ, ಅಪವಾದನ ಬೇರೆ ಅಪರಾಧಿನೇ ಬೇರೆ ಅಂತ ಹೇಳಿ ಆರತಿ ಮಾಡಿ ಒಳ ಕರ್ಕೊ ಬರ್ತಾರೆ. ಹಾಗೇನೆ ರಂಗನಾಥ್ನ ಪರಿಸ್ಥಿತಿ ನೋಡಿದಂತ ಶಾಂತಿ, ಆಲ್ರೆಡಿ ನೀವು ತುಂಬಾ ಸುಸ್ತಾಗಿದ್ದೀರಾ, ನಿಮ್ಗೆ ಕುಡಿಯೋದಕ್ಕೋಸ್ಕರ ನಾನು ಕಾಫಿ ತರ್ತೀನಿ ಅಂತ ಹೇಳುವಾಗ ಅಲ್ಲೇ ಇದ್ದಂತ ಮನೋಜ ನನ್ಗೂ ತುಂಬಾ ಸುಸ್ತಾಗಿದೆ ಅಮ್ಮ, ನನ್ಗೂ ಒಂದ್ ಲೋಟ ಕಾಫಿ ತಂದ್ಕೊಡು ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಅಲ್ಲಿರೋರ್ಗೆಲ್ರಿಗೂ ಕೂಡ ಶಾಕ್ ಆಗತ್ತೆ. ಹಾಗೇನೆ ರಂಗನಾಥ್ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ನಾವು ಮಾಡಿದಂತ ಪಾಪಗಳು ನಮ್ ಹಿಂದೆನೆ ಬರ್ತವೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಾನು ನನ್ನ ಮಕ್ಳು ಎಷ್ಟು ಒಳ್ಳೆಯವರು ಅನ್ನೋದನ್ನ ವಾಸುದೇವ್ ಮುಂದೆ ಹೇಳ್ಕೊಂಡಿದ್ದೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಂತ ವಾಸುದೇವ್ ನನ್ನ ಜೈಲ್ನಲ್ಲಿ ಇದ್ದಾಗ ಎಂತೆಂತ ಮಾತಾಡ್ದ, ಆಡ್ದಂತ ಮಾತು ನನ್ನಿಂದ ನನ್ನ ನಾಲ್ಗೆನೆ ಕತ್ತರಿಸ್ಕೊಳ್ಬೇಕು ಅನ್ನೋ ಅಷ್ಟು ನನಗೆ ಅನಿಸ್ತಾ ಇತ್ತು ಅಂತ ಹೇಳುವಾಗ ಸೂರ್ಯ ಇದೆಲ್ಲದೂ ಆಗಿದ್ದು ರವಿಯಿಂದಾನೆ, ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ನಾನಂತೂ ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರೋವಾಗ ಶಾಂತಿ ಅದೇ ಸಾಧ್ಯ, ನನ್ನ ಮಗನಿಂದ ಎಲ್ಲ ಆಗಿದ್ದು ಅಂತ ಅವನನ್ನು ಕರ್ಕೊಂಡು ಹೋಗಿ ಮದ್ವೆ ಮಾಡಿಸಿದ್ದು ನಿನ್ನ ಹೆಂಡತಿ ಮೀನಿನಿಂದ ಎಲ್ಲ ಆಗಿದ್ದು, ಮೊದಲು ಅವಳಿಗೆ ಗ್ರಾಚಾರ ಬಿಡಿಸು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ತಪ್ಪು ಮಾಡಿದ್ದು ನಿನ್ ಮಗ ರವಿನಾದ್ರೂ ಆಗ್ಲಿ ನನ್ನ ಹೆಂಡತಿ ಮೀನನಾದ್ರೂ ಆಗ್ಲಿ ಅವರಿಬ್ರು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ಇನ್ನು ಕೂಡ ಮೀನಾ ಮನೆಗ್ ಬಂದಿಲ್ಲ ಅನ್ನೋ ವಿಷಯ ರಂಗನಾಥಿಗೆ ಗೊತ್ತಾಗತ್ತೆ. ಹಾಗೇನೆ ಮೀನಾ ಎಲ್ಲಿ ಅಂತ ರಂಗನಾಥ್ ಕೇಳೋವಾಗ ಅವಳು ಇನ್ನೆಲ್ಲಿದ್ದಾಳೆ, ಅಲ್ಲಿ ಮದ್ವೆ ಮಾಡಿಸಿದ್ಲು, ಈಗ ಅವ್ರ ಮನೆ ಹತ್ರ ಹೋಗಿ ಹೂ ಕಟ್ತಾ ಇರ್ಬೇಕು, ಅವಳು ಮಾಡಿರೋ ಅಂತ ಪಾಪನ ಕಳ್ಕೊಳ್ಳೋದಕ್ಕೋಸ್ಕರ ಅವಳ ಮನೆಗೆ ಹೋಗಿ ಹೂ ಕಟ್ತಾ ಇದ್ದಾಳೆ. ತಾಯಿ ಮಗನ ದೂರ ಮಾಡಿದ್ಲು, ನನ್ನಿಂದ ನನ್ನ ಮಗ ರವಿನ ದೂರ ಮಾಡಿದ್ಲು, ಅವಳು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅವಳು ಹಾಳಾಗಿ ಹೋಗ್ತಾಳೆ ಅಂತ ಶಾಂತಿ ಶಾಪ ಹಾಕುವಾಗ ರಂಗನಾಥ್ ಅದನ್ನ ತಡಿತಾರೆ. ಹಾಗೇನೆ ಹೀಗೆಲ್ಲ ನೀನು ಸುಮ್ಮನೆ ಮೀನನ್ ಮೇಲೆ ಅಪವಾದನೆ ಹಾಕಿ ಅವಳಿಗೆ ಶಾಪ ಹಾಕ್ಬೇಡ ಅಂತ ಕೂಡ ಹೇಳಿ ರೆಸ್ಟ್ ಮಾಡ್ತೀನಿ ಅಂತ ರೂಮಿಗೆ ಹೊರಟೋಗ್ತಾರೆ. ಹಾಗೆ ಅಲ್ಲೇ ಇದ್ದಂತ ಸೂರ್ಯ ರವಿ ಏನಾದ್ರು ನನ್ನ ಕೈಗೆ ಸಿಕ್ಕಿದ್ರೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳಿ ರವಿನ ಹುಡ್ಕೊಂಡ್ ಬರೋದಕ್ಕೋಸ್ಕರ ಮನೆಯಿಂದ ಹೊರಗೆ ಹೋಗ್ತಾರೆ. ಅದೇ ಟೈಮ್ನಲ್ಲಿ ಮೀನಾ ಕೂಡ ಮನೆಗೆ ಬರ್ತಾರೆ. ಮನೆಯಲ್ಲಿರುವಂತ ಎಲ್ರು ಕೂಡ ರವಿ ಮದ್ವೆ ಆಗಿರೋದ್ರ ಬಗ್ಗೆ ತುಂಬಾನೇ ಕೋಪ ಮಾಡ್ಕೊಂಡು ಮಾತಾಡ್ತಿದ್ರೆ ದೊಡ್ಡ ಮಗ ಮನೋಜ ಮಾತ್ರ ಅಮ್ಮ ನನ್ ತುಂಬಾ ಹೊಟ್ಟೆ ಸಿಗ್ತಾ ಇದೆ, ಏನಾದ್ರೂ ಇದ್ರೆ ಕೊಡು ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲೇನೆ ರೋಹಿಣಿ ಅವನಿಗೆ ತುಂಬಾ ಹಸುವಂತೆ ಅತ್ಲಿಗೆ ಏನ್ ಬೇಕೋ ಅದನ್ನ ಆರ್ಡರ್ ಮಾಡಿ ಕೊಡು ಅಂತ ಹೇಳಿ ಅವ್ರ ಅಮ್ಮ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಹಾಗೇನೆ ಮನೆಗ್ ಬಂದಂತ ಮೀನಾ ಫ್ರೆಶ್ ಅಪ್ ಆಗಿ ಮನೆನೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಅದನ್ನ ನೋಡಿದಂತ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ನನ್ ಗಂಡ ಇರುವರೆಗೂ ಕೂಡ ಕನ್ಸ್ನಲ್ಲೂ ಯಾರಿಗೂ ನೋವು ಮಾಡಿಲ್ಲ ಅಂತ ಗಂಡನ್ಗೆ ನೀನ್ ಎಂತ ಗತಿಗ್ ತಂದ್ಬಿಟ್ಟೆ, ಇನ್ನೀನ್ ನಮ್ಮ ಮನೇಲಿ ಇರ್ಬೇಡ, ಮನೆ ಬಿಟ್ಟು ಆಚೆಗೆ ಹೋಗು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಮೀನಾ ಅವ್ರ ಮಾವನ್ನ ಹುಡ್ಕಾಡೋವಾಗ ಅವ್ರು ಈಗ ತಾನೇ ಹತ್ತು ಮಲಗಿದ್ದಾರೆ, ಮತ್ ನೀನ್ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡ, ಹೋಗ್ ಮನೆ ಬಿಟ್ಟು ಆಚೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮೀನಾ ನನಗ್ ತಾಳಿ ಕಟ್ಟಿದ್ಯಾರೋ ಅವ್ರು ಹೇಳಿದ್ರೆ ನಾ ಹೋಗ್ತೀನಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಮನೋಜ ಕೂಡ ಸೂರ್ಯನಿಗೆ ಫೋನ್ ಮಾಡಿದಾಗ ಯಾವ್ದೇ ಕಾರಣಕ್ಕೂ ನಾನ್ ಬರೋಷ್ಟ್ರೊಳಗಡೆ ಮೀನಾ ಮನೆಯಲ್ಲಿರೋ ಕೂಡ್ದು ಅಂತ ಹೇಳ್ಬಿಡ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ಮೀನಾಗೆ ತುಂಬಾ ಬೇಜಾರಾಗತ್ತೆ. ಹಾಗೆ ರೋಹಿಣಿ ಅತ್ತೆ ಅವತ್ ನಮ್ಮ ಮನೆಗ್ ಬಂದಿದ್ದು ಇವತ್ ಮೀನಾ ಮದ್ವೆ ಮಾಡ್ಸಿದ್ಲಲ್ಲ ಅದೇ ಹುಡುಗಿ ಅಲ್ವಾ ಅಂತ ಕೇಳೋವಾಗ ಹೌದು ಅದೇ ಹುಡುಗಿ ಅಲ್ವಾ, ಇವಳು ಇದನ್ನೆಲ್ಲ ಮುಂಚೆಯಿಂದನೂ ಪ್ಲಾನ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ಅಂತ ಹೇಳ್ತಾರೆ. ಹಾಗೆ ಮೀನಾ ಎಷ್ಟೇ ಹೇಳಿ ಪ್ರಯತ್ನ ಪಟ್ರು ರವಿ ಮದ್ವೆ ಆಗಿರೋದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಟ್ರೈ ಮಾಡಿದ್ರು ಕೂಡ ಆಲ್ರೆಡಿ ಶಾಂತಿಗೆ ಮೀನನ್ ಕಂಡ್ರೆ ಆಗ್ತಿರೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ
ಎಲ್ಲಾ ಅಪವಾದವನ್ನು ಕೂಡ ಮೀನನ್ ಮೇಲೆ ಹಾಕ್ತಾರೆ. ಹಾಗೇನೆ ಅವ್ರ ಅತ್ತೆ ಮಾತಾಡ್ತಿದ್ದಂತ ಮಾತನ್ನೆಲ್ಲ ಕೇಳಿಸ್ಕೊಂಡಂತ ಮೀನ ತುಂಬಾ ಕೋಪ ಮಾಡ್ಕೊಂಡು, ಇನ್ನ ಸಾಕು ಅತ್ತೆ, ನಂದೇನು ತಪ್ಪಿಲ್ಲ ಅಂತ ಗೊತ್ತಾಗಿ ಅವ್ರಾಗವ್ರು ನನ್ ಕೈ ಹಿಡ್ಕೊಂಡು ಈ ಮನೆಗ್ ಕರ್ಕೊಂಡ್ ಬರೋವರೆಗೂ ನಾನ್ ಈ ಮನೆಗ್ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಕೂಡ, ಅವ್ನು ಈ ಜನ್ಮದಲ್ಲಿ ನಿನ್ ಮುಖ ನೋಡೋದಿಲ್ಲ, ನಿನಗಿನ್ ಮೇಲೆ ಆ ದೇವಸ್ಥಾನದಲ್ಲಿ ಹೂ ಕಟ್ಟೋ ಅಂತದ್ದೇ ನಿನಗಿನ್ ಕಾಯಂ ಕೆಲ್ಸ ಆಗತ್ತೆ, ಹೋಗ್ತಾ ಇರು ನನ್ ಮನೆ ಬಿಟ್ಟು ಆಚೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಮೀನನ್ನ ಮನೆಯಿಂದ ಆಚೆ ಓಡಿಸೇ ಬಿಡ್ತಾರೆ. So, ಇಲ್ಲಿಗೆ ಇವತ್ತಿನ ಸಂಜೆ ಎಪಿಸೋಡ್ ಕೂಡ ಮುಗ್ದೋಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಆದಷ್ಟು ಬೇಗ ನಿಮ್ಗೆ ಅಪ್ಡೇಟ್ಸ್ ಮಾಡ್ತೀನಿ. ಸೊ ನನ್ನ ಈ ರೀತಿಯ ಅಪ್ಡೇಟ್ಸ್ ನಿಮಗೆ ಬೇಗ ಬರೋದಕ್ಕೆ ನೀವು ಮಾಡ್ಬೇಕಾದದಿಷ್ಟೇ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ಹೇಗ್ ಬಂದಿದೆ, ಹೇಗ್ ಬರ್ತಾ ಇದೆ ಅನ್ನೋದನ್ನ ಕಮೆಂಟ್ಸ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಟಾಟಾ, ಬಾಯ್.